ಒಂದು ಹೂವಿನ ಅಂಗಡಿಯ ಬಳಿ ಕಾರ್ ನಿಲ್ಸಿ ಆದ್ಯಗೋಸ್ಕರ ಮಲ್ಲಿಗೆ ಹೂವನ್ನ ತಗೊಂಡ ಅಭಿನವ್. ಅವನ ಮನಸ್ಸಿನಲ್ಲಿ ಒಂದು ಹಿತವಾದ ಭಾವನೆ. ಈಗ ಮನೆ ಕಡೆಗೆ ಹೊರಟ. ಕಾರ್ ಗೇಟ್ ಒಳಗಡೆ ಬರೋ ಶಬ್ದ ಕೇಳಿಸ್ತು. ಈಗ ತಾನೇ ಆದ್ಯಾಗೆ ಫ್ರಿಡ್ಜ್ನಲ್ಲಿ ಇಟ್ಟ ಐಸ್ ಕ್ಯೂಬ್ಸ್ ನೆನಪಿಗೆ ಬಂದ್ವು. ಅಯ್ಯೋ ದೇವರೇ, ಅವನೇ ಬಂದ್ಬಿಟ್ಟ, ನಾನು ಇದನ್ನ ಹೇಗೆ ಮರೆತೆ ಅಂತ ಫಾಸ್ಟಾಗಿ ಅವಳು ಒಳಗಡೆ ಓಡಿದಾಗ ಈಗ ಸರಿಯಾಗಿ ಅದೇ ಸಮಯಕ್ಕೆ ಒಳಗಡೆ ಬಂದ ಅಭಿನವ್. ಅವಳು ಬಂದ ಸ್ಪೀಡನ್ನ ನೋಡಿದವನು ಅವಳು ತನಗೋಸ್ಕರವೇ ಬರ್ತಿದ್ದಾಳೆ ಅಂತ ಅನ್ಕೊಂಡು ಅವನು ತನ್ನ ಬ್ಯಾಗ್ ಇಟ್ಟು ಅವಳ ಹತ್ರಕ್ಕೆ ಹೋದ. ಹಾಗೆಯೇ ಅವಳನ್ನ ಎಳೆದು ತಬ್ಬಿಕೊಳ್ಳೋಣ ಅಂತ ಅನ್ನಿಸ್ತಿತ್ತು ಅವನಿಗೆ. ಆದ್ರೂ ಆಸ್ಪತ್ರೆಯಿಂದ ಬಂದಿರೋದ್ರಿಂದ ಅವಳು ಚಿಕ್ಕ ಮಗುವಿಗೆ ಹಾಲುಣಿಸೋ ತಾಯಿ ಅನ್ನೋದು ಅವನಿಗೆ ನೆನಪಿನಲ್ಲಿ ಇದ್ದಾಗ ಪ್ರತಿದಿನ ಸ್ನಾನ ಮಾಡಿ ಅವಳ ಹತ್ರ ಹೋಗುವಂತೆ ಇವತ್ತು ಕೂಡ ಬಾತ್ರೂಮ್ಗೆ ಹೋದ. ಪರವಾಗಿಲ್ಲ ಬಿಡು, ನಾನು ಬಂದಿದ್ದ ಸ್ಪೀಡಿಗೆ ಏನಾದ್ರೂ ಮಾಡ್ಬಿಡ್ತಾನೋ ಏನೋ ಅಂತ ಹೆದರ್ಕೊಂಡು ಬಿಟ್ಟಿದ್ದೆ. ಆದ್ರೆ ನೇರವಾಗಿ ಬೆಡ್ರೂಮಿಗೆ ಹೋದ ಸದ್ಯ ಏನು ಸಮಸ್ಯೆ ಇಲ್ಲ. ಇವತ್ತು ಅವನಿಂದ ತಪ್ಪಿಸಿಕೊಳ್ಳೇಬೇಕು ಅನ್ಕೊಂಡವಳು ಈಗ ಫ್ರಿಡ್ಜ್ ಓಪನ್ ಮಾಡಿ ನೋಡಿದ್ಲು. ಐಸ್ ಕ್ಯೂಬ್ಸ್ ಏನೋ ರೆಡಿ ಆಗೇ ಇತ್ತು, ಆದ್ರೆ ಅವನು ಇರೋವಾಗ ಅದನ್ನ ಬಳಸೋಕೆ ಆಗಲ್ಲ. ಅಯ್ಯೋ, ಏನಾದ್ಯ ಈಗ ಮಲಗೋದು ಅಂತ ತನ್ನನ್ನ ತಾನೇ ಬೈಕೊಂಡು ಸರಿ. ಈಗ ಆ ಸಿಂಹಕ್ಕೆ ಟೀ ತಗೊಂಡು ಹೋಗಿ ಕೊಡೋಣ ಅಂತ ಯೋಚಿಸಿದ್ಲು. ಈಗ ಶುಂಠಿ ಟೀ ರೆಡಿ ಮಾಡಿಕೊಂಡವಳು 2 ಕಪ್ ಟೀ ತಗೊಂಡು ಮಹಡಿಗೆ ಹೋದಳು. ಸ್ನಾನ ಮುಗಿಸಿದ ಅಭಿನವ್ ಕಪ್ಪು ಬಣ್ಣದ ಟೀ ಶರ್ಟ್ ಮತ್ತೆ 3/4 ಧರಿಸಿ ತನ್ನ ತಲೆಯನ್ನ ಒರೆಸ್ತಾ ಅಲ್ಲಿ ತನ್ನ ಮಗುವಿನ ಕಡೆಗೆ ನೋಡ್ತಿದ್ದ. ಆಗ ಒಳಗಡೆ ಬಂದ ಆದ್ಯ ಏನ್ರೀ ತಗೊಳ್ಳಿ ಟೀ ಅಂತ ಕೊಟ್ಟಾಗ ಆಶ್ಚರ್ಯದಿಂದ ಅವಳನ್ನೇ ನೋಡಿದ ಅಭಿನವ್. ಅವನು ಕೇಳ್ದೇನೆ ಅವಳು ತಂದುಕೊಡೋದು ಇದೇ ಮೊದಲನೇ ಸಲ. ಮೃದುವಾದ ನಗುವಿನೊಂದಿಗೆ ಅವಳಿಂದ ಟೀ ಕಪ್ ತೆಗೆದುಕೊಂಡವನು ಅವಳನ್ನೇ ಕಣ್ಣು ಮಿಟ್ಟಕ್ಕೆಸದೆ ನೋಡಿದ. ಟೀ ಕುಡಿರಿ, ಆರೋಗುತ್ತೆ ಅಂದಳು ಆದ್ಯ. ಅವಳನ್ನ ಆಸ್ವಾದಿಸುತ್ತಲೇ ಆ ಟೀಯನ್ನ ಕುಡಿದ. ಟೀ ಕುಡಿದ ನಂತರ ಟೀ ಕಪ್ ತೆಗೆದುಕೊಂಡು ಕೆಳಗಡೆ ಹೋದಳು ಆದ್ಯ. ಈಗ ತನ್ನ ಮಗನನ್ನ ಎತ್ಕೊಂಡು ಅಭಿನವ್ ಕೂಡ ಕೆಳಗಡೆ ಹೋದ. ಮಗನೇ, ಏನ್ ಮಾಡ್ತಿದೀಯಾ? ಏನೇ ಇವತ್ತು ನಿನ್ನಮ್ಮ ಅಪ್ಪ ಕೇಳ್ದೇನೆ ಟೀ ಎಲ್ಲ ತಂದುಕೊಡ್ತಿದ್ದಾಳೆ? ಹಾಗಾದ್ರೆ ನಿಮ್ಮಮ್ಮ ಅಪ್ಪನನ್ನ ಒಪ್ಪಿಕೊಂಡಿದ್ದಾಳಾ ಅಂತ ತನ್ನ ಮಗುವಿನ ಜೊತೆಗೆ ಮಾತಾಡ್ತಿದ್ದ ಅಭಿನವ್. ಈಗ ಅವನ ಹತ್ತಿರಕ್ಕೆ ಬಂದು ಕೂತಳು ಆದ್ಯ. ಇದು ಕೂಡ ಆಶ್ಚರ್ಯವೇ ಅಭಿನವ್ಗೆ. ಅವನನ್ನ ನೋಡಿದ್ರೆ 10 ಅಡಿ ದೂರ ಹೋಗೋಳು ಈಗ ಹತ್ರ ಬಂದು ಕೂತ್ಕೊಂಡಾಗ ಒಂದು ಸಣ್ಣ ಅನುಮಾನದಿಂದ ಅವಳನ್ನ ನೋಡಿದ ಅಭಿನವ್. ಅವಳು ಏನೋ ಹೇಳೋಕೆ ಬಂದು ಹಿಂಜರಿತಾ ಕೂತಿದ್ಲು. ಆದ್ಯ, ನನ್ನ ಜೊತೆಗೆ ಏನೋ ಹೇಳಬೇಕು ಅನ್ಕೊಂಡಿದೀಯಾ, ಆದರೆ ಹೇಳೋಕೆ ಆಗ್ತಿಲ್ಲ ಅಲ್ವಾ, ಏನ್ ಹೇಳು ಅಂತ ಕೇಳಿದ ಅಭಿನವ್. ಇಲ್ ನೋಡಿ, ನೀವು ಬೇರೆ ಇವತ್ತಿಗೆ ಟೈಮ್ ಮುಗಿತು ಅಂತ ಹೇಳಿ ಹೋಗಿದ್ರಿ. ನಾನು ಅದರ ಬಗ್ಗೆ ಇಲ್ಲಿವರೆಗೆ ಯೋಚಿಸಿಯೇ ಇಲ್ಲ. ನೆನಪಿಸಿಕೊಂಡ್ರೇನೆ ನನಗೆ ಭಯ ಆಗುತ್ತೆ. ಇನ್ನು ಸ್ವಲ್ಪ ದಿನ ಟೈಮ್ ಕೊಡೋಕಾಗುತ್ತಾ ಅಂತ ಕೇಳಿದ್ಲು ಆದ್ಯ. ಇಲ್ಲ ನೋಡು ಆದ್ಯ, ನೀನೇನು ಚಿಕ್ಕ ಮಗು ಅಲ್ಲ, ಒಂದು ಮಗುವಿಗೆ ಅಮ್ಮ. ಈಗ ಇದರಲ್ಲಿ ಭಯಪಡೋಕೆ ಏನಿದೆ? ಗಂಡ ಹೆಂಡತಿ ಅಂತ ಅಂದ್ರೆ ಇದೆಲ್ಲ ಸಹಜ ಅಲ್ವಾ? ನೀನು ನನ್ನಿಂದ ಇಷ್ಟು ದಿನ ದೂರ ಇದ್ದಿದ್ದರಿಂದ ನಿನಗೆ ಕಷ್ಟ ಅಂತ ಅನಿಸ್ತಿದೆ. ನನ್ನ ಜೊತೆ ಸಂಸಾರ ಶುರು ಮಾಡಿದ್ರೆ ಏನು ಕಷ್ಟ ಇಲ್ಲ. ಮದುವೆ ಅಂದ್ರೆ ಗಂಡ ಮತ್ತೆ ಹೆಂಡತಿ ಸೇರಿ ಬಾಳೋದು, ಹೀಗೆ ಒಬ್ಬೊಬ್ಬರೇ ಇರೋದಲ್ಲ. 6 ತಿಂಗಳು ನಾನು ನಿನಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ. ಆದರೆ ಇವತ್ತು ರಾತ್ರಿ ಖಂಡಿತ ನಡೆಯುತ್ತೆ. ಇಲ್ಲ ಅಂದ್ರೆ ಆಮೇಲೆ ಈ ಅಭಿನವನ ಇನ್ನೊಂದು ಮುಖವನ್ನ ನೀನು ನೋಡಬೇಕಾಗುತ್ತೆ. ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದ್ದು ಅನಾವಶ್ಯಕವಾಗಿ ಹಠ ಮಾಡಿ ನನ್ನನ್ನ ಟೆನ್ಷನ್ ಮಾಡಬೇಡ. ಕಾರ್ನಲ್ಲಿ ಮಲ್ಲಿಗೆ ಹೂವು ಇಟ್ಟಿದ್ದೀನಿ, ತಗೊಂಡು ಬಂದು ತಲೆಗೆ ಮುಡ್ಕೋ. ಇನ್ನೂ ಸ್ವಲ್ಪ ಟೈಮ್ ಇದೆ, ಆಮೇಲೆ ಎಲ್ಲ ನಡೆಯುತ್ತೆ. ಅಷ್ಟರಲ್ಲಿ ನಿನ್ನ ಮನಸ್ಸನ್ನ ಬದಲಾಯಿಸಿಕೊಳ್ಳೋ ದಾರಿನ ನೋಡು. ನೀನು ಇಷ್ಟದಿಂದ ಇದ್ರೆ ನಿನಗೂ ಸುಖ, ನನಗೂ ಸುಖ. ಇಲ್ಲ ಅಂದ್ರೆ ನಿನಗೆ ನಷ್ಟ ತುಂಬಾ ಹೆಚ್ಚಾಗುತ್ತೆ. ಅದಕ್ಕೆ ಚಿಕ್ಕ ಹುಡುಗಿ ತರ ಹಠ ಮಾಡದೆ ಒಂದು ನಿರ್ಧಾರಕ್ಕೆ ಬಾ ಅಂದವನು ಈಗ ಮಗುವನ್ನ ಎತ್ಕೊಂಡು ಗಾರ್ಡನ್ಗೆ ಹೋದ ಅಭಿನವ್. ಇವನ ಮುಖ ನೋಡು, ಇವನು ದೊಡ್ಡ ಡಾಕ್ಟರ್ ಅಲ್ವಾ? ಅವನಿಗಿಂತ ನನ್ನ ವಯಸ್ಸಿನಲ್ಲಿ ಚಿಕ್ಕ ಹುಡುಗಿ ಸ್ವಲ್ಪನೂ ಯೋಚಿಸದೆ ಅವನ ಇಷ್ಟ ಬಂದಂತೆ ಆಡೋಕೆ ಹೇಳ್ತಿದ್ದಾನೆ. ಅಯ್ಯೋ ದೇವರೇ, ನೆನೆಸಿಕೊಂಡ್ರೇನೆ ಭಯ ಆಗುತ್ತೆ. ಒಂದು ದಿನ ಆ ನೋವು ನನ್ನಿಂದ 1 ವಾರ ತಡ್ಕೊಳ್ಳೋಕೆ ಆಗಲಿಲ್ಲ. ಈಗ ಮತ್ತೆ ಅದೇ ನೋವ ನನ್ನಿಂದ ಆಗಲ್ಲ ಅಂತ ತನಗೆ ತಾನೇ ಮಾತಾಡ್ಕೊತಿದ್ಲು ಆದ್ಯ. ಸ್ವಲ್ಪ ಹೊತ್ತಿನಲ್ಲೇ ಕಾರ್ನಲ್ಲಿ ಇದ್ದ ಮಲ್ಲಿಗೆ ಹೂವನ್ನ ಅವನೇ ತಗೊಂಡು ಬಂದ. ಮಗು ಅಳೋಕೆ ಶುರು ಮಾಡ್ತು. ಮಗುವಿಗೆ ಹಾಲು ಕೊಟ್ಟು ಮಲಗಿಸಿಬಿಟ್ಟು ಆಮೇಲೆ ಈ ಮಲ್ಲಿಗೆ ಹೂವನ್ನ ತಲೆಗೆ ಮುಡ್ಕೋ. ರಾತ್ರಿ ಊಟ ನಾನೇ ಮಾಡ್ತೀನಿ, ತಿಂದ ನಂತರ ಓಕೆನಾ ಅಂತ ಅವನು ಒಂದು ಹುಮ್ಮಸ್ಸಿನಲ್ಲಿ ಮಾತಾಡಿದ. ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಬಿಡೋನಂತೂ ಅಲ್ಲ ಇವನು ಅಂತ ಅನ್ಕೊಂಡವಳು ಈಗ ತಲೆ ಆಡಿಸಿ ಮಲಗೋ ರೂಮಿಗೆ ಹೋದಳು. ಮಗುವಿಗೆ ಹಾಲು ಕುಡಿಸುವಾಗ ಅವಳಿಗೆ ಅದೇ ಭಯ. ಇವನಿಂದ ನಾನು ಹೆಂಗೆ ತಪ್ಪಿಸಿಕೊಳ್ಳೋದು ಅಂತ ಅರ್ಥ ಆಗ್ತಿಲ್ಲ. ಆದರೆ ನನ್ನಿಂದ ಅವನನ್ನು ಒಪ್ಪಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಗೊಣಕೊಂಡೇ ಕೂತಿದ್ಲು ಆದ್ಯ.
ಸ್ವಲ್ಪ ಹೊತ್ತಿನಲ್ಲೇ ಮಗು ಕೂಡ ಮಲಗಿತು. ಮಗುವನ್ನ ತೊಟ್ಟಲಲ್ಲಿ ಮಲಗಿಸಿ ಈಗ ಅವಳು ಕೂಡ ಕೆಳಗಡೆ ಹೋದಳು. ಅಭಿನವ್ ಅವಳಿಗೋಸ್ಕರವೇ ಡೈನಿಂಗ್ ಹಾಲ್ನಲ್ಲಿ ಕಾಯುತ್ತಿದ್ದ. ಈಗ ಅವಳು ಬಂದ ತಕ್ಷಣ ಅವಳಿಗೂ ಅವನೇ ಊಟ ಬಡಿಸಿದ. ಹೆದರುಕೊಂಡೇ ತಿಂದಳು. ಅದರ ನಂತರ ಕೆಲಸಗಳು ಕೂಡ ಮುಗಿದವು. ಈಗ ಆದ್ಯ ಏನಾದ್ರೂ ಒಂದು ಮಾಡಿ ಇದು ನಡೆದೇ ಇರೋ ಹಾಗೆ ಮಾಡಬೇಕು ಅಂತ ಅನ್ಕೊಳ್ತಿರುವಾಗಲೇ ಆ ನೆನಪು ಸುಳ್ಳಾಗಬಾರದು ಅನ್ನುವಂತೆ ಹಾಗೆಯೇ ಅಡುಗೆ ಮನೆಯಲ್ಲಿ ಇದ್ದವಳನ್ನ ಎತ್ಕೊಂಡು ಮಲಗೋ ರೂಮಿಗೆ ಹೋದ ಅಭಿನವ್. ಪ್ಲೀಸ್ ಬಿಡಿ, ನನ್ನನ್ನ ಈಗ ಇದೆಲ್ಲ ಬೇಡ, ನನಗೆ ಭಯ ಆಗ್ತದೆ ಅಂತ ಬೇಡಿಕೊಳ್ತಾ ಇದ್ಲು ಆದ್ಯ. ಆದರೆ ಅವಳು ಏನು ಹೇಳಿದ್ರೂ ಕೂಡ ಅವನ ಕಿವಿಗೆ ಬೀಳ್ತಿರಲಿಲ್ಲ. ಈಗ ಬೆಡ್ರೂಮಿಗೆ ಹೋದವನು ಅವಳ ಜೊತೆಗೆ ಬಾತ್ರೂಮಿಗೆ ಹೋದ. ಅವಳು ಅರ್ಥವಾಗದೆ ಅವನನ್ನೇ ನೋಡ್ತಿದ್ಲು. ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ. ಅವಳನ್ನ ಹಾಗೆ ಇಳಿಸಿ ಗೋಡೆಗೆ ಹೊರಗಿಸಿ ಶವರ್ ಆನ್ ಮಾಡಿದ ಅಭಿನವ್. ಅವಳು ಅಲ್ಲಿಂದ ಹೋಗೋಕೆ ಪ್ರಯತ್ನ ಪಡುತ್ತಿದ್ಲು. ಆದರೆ ಅಭಿನವ್ ತನ್ನ 2 ಕೈಗಳನ್ನ ಗೋಡೆ ಮೇಲೆ ಇಟ್ಕೊಂಡು ಅವಳನ್ನ ತನ್ನ ಕೈಗಳ ಕೆಳಗೆ ಬಂಧಿಸಿದ. ಭಯದಿಂದ ಅವಳ ಎದೆ ಮೇಲೆ ಕೆಳಗಡೆ ಆಗ್ತಿದ್ರೆ ಅವಳು ಅವನನ್ನೇ ನೋಡ್ತಿದ್ಲು. ಇಲ್ಲಿ ಮಾತುಗಳಿಗೆ ಜಾಗವಿರಲಿಲ್ಲ. ತುಟಿಗಳು ಮೂಕವಾದವು. ನೀರಿನಲ್ಲಿ ಪೂರ್ತಿಯಾಗಿ ನೆಂದಿದ್ದರಿಂದ ಈಗ ಚಳಿಯ ನಡುಕದಿಂದ ಆದ್ಯ ತುಟಿಗಳು ನಡುಗೋಕೆ ಆರಂಭಿಸಿದವು. ಜಲಪಾತದಂತೆ ನೀರು ಅವರನ್ನ ನೆನೆಸ್ತಾ ಇದ್ರೆ ಅಭಿನವ್ ಪೂರ್ತಿಯಾಗಿ ಭಾವನೆಗಳ ಹಿಡಿತಕ್ಕೆ ಸಿಲುಕಿದ್ದ. ಅವನ ಕಣ್ಣುಗಳಲ್ಲಿ ಪೂರ್ತಿಯಾಗಿ ಪ್ರೀತಿಯ ನಶೆ ತುಂಬಿ ಹರಿತಾ ಇತ್ತು. ಆದರೆ ಅವಳ ಕಣ್ಣಲ್ಲಿ ಭಯವಷ್ಟೇ ತುಂಬಿತ್ತು. ದೇವರೇ, ಇವನಿಂದ ನನ್ನನ್ನ ಕಾಪಾಡು ಅಂತ ಬೇಡಿಕೊಳ್ತಾ ಇದ್ಲು ಆದ್ಯ. ಗೋಡೆಯ ಮೇಲಿದ್ದ ತನ್ನ ಕೈಗಳನ್ನ ಇಳಿಸಿ ಈಗ ಅವಳ ಕೈಗಳನ್ನ ತನ್ನ ಕೈಗಳಲ್ಲಿ ಬಿಗಿಯಾಗಿ ಹಿಡಿಕೊಂಡ ಅಭಿನವ್. ಅವಳ ತುಟಿಗಳನ್ನ ಅವನ ತುಟಿಗಳು ಬಂಧಿಸಿದವು. ಸ್ವಲ್ಪ ಹೊತ್ತಿನ ನಂತರ ಆ ಒದ್ದೆ ಬಟ್ಟೆಯಲ್ಲಿಯೇ ಅವಳನ್ನ ಹಾಗೆ ಎತ್ಕೊಂಡು ಹೊರಗಡೆಗೆ ಬಂದು ಬೆಡ್ ಮೇಲೆ ಮಲಗಿಸಿದ ಅಭಿನವ್. ಪ್ಲೀಸ್ ಬೇಡ, ನಂಗೆ ಭಯ ಆಗ್ತಿದೆ ಅಂತ ಅವಳು ಈಗಲೂ ಕೈ ಮುಗಿದು ಅವನನ್ನ ನೋಡಿದ್ಲು. ಛೇ, ಇಲ್ಲಿ ನೋಡು ಆದ್ಯ, ನಾನು ಒಳ್ಳೆ ಮೂಡ್ನಲ್ಲಿ ಇದೀನಿ, ಎಲ್ಲಾನೂ ಹಾಳು ಮಾಡಬೇಡ. ನಾನು ನಿನ್ನ ಜೊತೆಗೆ ಅಷ್ಟೊಂದು ರಫ್ ಆಗಿ ನಡ್ಕೊಳ್ಳಲ್ಲ. ಅವತ್ತು ಮೊದಲನೇ ಸಲ ಅಲ್ವಾ, ಹಾಗಾಗಿ ನಿನಗೆ ಭಯ ಆಯ್ತು. ಅದಕ್ಕೆ ಕಾರಣ ಅವತ್ತು ನನ್ನ ಕೋಪದಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ನಿನ್ನ ಜೊತೆಗೆ ರಫ್ ಆಗಿ ನಡ್ಕೊಂಡಿದ್ದು. ಈಗ ನೀನು ಒಂದು ಮಗುವಿಗೆ ಅಮ್ಮ, ಅದನ್ನ ಅರ್ಥ ಮಾಡ್ಕೋ. ನಿನಗಂತ ದೊಡ್ಡ ನೋವೇನೂ ಆಗಲ್ಲ. ಹೀಗೆ ಇದ್ರೆ ನಮ್ಮಿಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಒಬ್ಬ ಗಂಡ ಮತ್ತೆ ಹೆಂಡತಿಯಾಗಿ ಇವತ್ತು ನಮ್ಮ ಜೀವನವನ್ನ ಶುರು ಮಾಡೋಣ. ನನ್ನಿಂದ ಇನ್ಮುಂದೆ ಕಾಯೋಕೂ ಆಗಲ್ಲ ಅಂತ ಹೇಳಿ ಅಭಿನವ್ ಆದ್ಯ ಮೇಲೆ ಹಾರಿದ. ಅವಳ ಎದೆ ಮೇಲೆ ಕೆಳಗಡೆ ಆಗ್ತಿದ್ರೆ ಅವಳು ಉಸಿರನ್ನ ಜೋರಾಗಿ ಎಳೆದಳು. ಹೇಳಿದ್ರೆ ಅರ್ಥ ಮಾಡ್ಕೋ, ಭಯಪಡಬೇಡ, ನಿನಗೆ ತುಂಬಾ ಕಷ್ಟ ಆಗಲ್ಲ ಅಂತ ಹೇಳ್ತಾ ಅವಳ ಹಣೆಗೆ ಮುತ್ತಿಟ್ಟ ಅಭಿನವ್. ಆಗಲೂ ಕೂಡ ಅವನನ್ನ ದೂರ ತಳ್ಳೋಕೆ ಪ್ರಯತ್ನಪಟ್ಟಳು ಆದ್ಯ. ಈಗಂತೂ ಅಭಿನವ್ಗೆ ಕೋಪನೆ ಬಂತು. ಪಟಾರ್ ಅಂತ ಆದ್ಯ ಕೆನ್ನೆಗೆ ಹೊಡೆದವನು ಒಳ್ಳೆ ರೀತಿಲಿ ಬಾಯಿ ಮುಚ್ಚಿಕೊಂಡು ಸುಮ್ನೆ ಮಲಗು, ಏನಾದ್ರೂ ಟೆನ್ಷನ್ ಮಾಡಿದ್ರೆ ಆಮೇಲೆ ಅಂದು ನೋಡಿದ ಅಭಿನವನನ್ನ ಈಗ ನೋಡ್ತೀಯಾ ಅಂತ ಹೇಳಿದ ಅಭಿನವ್. ಈಗ ತನ್ನ ಬಟ್ಟೆಗಳನ್ನ ಮತ್ತೆ ಆದ್ಯ ಬಟ್ಟೆಗಳನ್ನ ಕೂಡ ತೆಗೆದು ಬ್ಲಾಂಕೆಟ್ ಹೊತ್ಸಿ ಒಳಗೆ ಅವಳನ್ನ ತನಗಾಗಿ ಸೆರೆ ಹಿಡಿದುಕೊಂಡ ಅಭಿನವ್. ಅವನ ತುಟಿಗಳು ಮತ್ತೆ ಕೈಗಳು ಆದ್ಯ ದೇಹದ ಮೇಲೆಲ್ಲ ಹರಿದಾಡುತ್ತಿದ್ವು. ಭಯದಲ್ಲಿ ಅವಳ ಕಣ್ಣುಗಳು ನೆಟ್ಟಗಾದವು. ಹಲ್ಲು ಕಚ್ಚಿಕೊಂಡು ನಿಭಾಯಿಸೋಕೆ ಪ್ರಯತ್ನಿಸಿದ್ಲು. ಇಷ್ಟವಿಲ್ಲದ ಆ ಸಂಭೋಗ ಅವಳಿಗಾದರೂ ಒಂದು ನೋವನ್ನೇ ಕೊಟ್ಟಿತ್ತು. ಗಂಡ ಅಂತ ಒಪ್ಪಿಕೊಳ್ಳದೆ ಈಗಲೂ ಅವನನ್ನ ಭಾರವಾಗಿಯೇ ನೆನೆದಳು ಆದ್ಯ. ಆದರೆ ಅವಳ ಯಾವುದೇ ನೋವುಗಳು ಅವನಿಗೆ ತಟ್ಟಲಿಲ್ಲ. ಅವನು ಅವಳನ್ನ ಪೂರ್ತಿಯಾಗಿ ಆವರಿಸಿಕೊಂಡಿದ್ದ. ತುಂಬಾ ಹೊತ್ತಿನ ನಂತರ ಅವಳನ್ನ ಬಿಟ್ಟು ಎದ್ದವನು ಬಾತ್ರೂಮಿಗೆ ಹೋದ. ಬಿಸಿನೀರಿನಲ್ಲಿ ಸ್ನಾನ ಮಾಡಿ ಅವಳಿಗೋಸ್ಕರ ಬಾತ್ಟಬ್ಗೆ ಬಿಸಿನೀರು ತುಂಬಿ ಹೊರಗಡೆ ಬಂದ. ಬ್ಲಾಂಕೆಟ್ ಸುತ್ತಕೊಂಡ ಹಾಗೆ ಅಳ್ತಾ ಕೂತಿದ್ಲು ಆದ್ಯ. ಆದ್ಯ, ಯಾಕ ಅಳ್ತಿದೀಯಾ ಅಂತ ಹೇಳ್ತಲೇ ತನ್ನ ಕೈಗಳಿಂದ ಅವಳ ಕೆನ್ನೆಗಳನ್ನ ಹಿಡಿದ. ಅವನ 5 ಬೆರಳುಗಳು ಅವಳ ಕೆನ್ನೆಯ ಮೇಲೆ ಗಟ್ಟಿಯಾಗಿ ಒತ್ತಿದ್ವು. ಅಯ್ಯೋ ಅಭಿನವ್, ಯಾಕಪ್ಪ ಹೀಗೆ ಮಾಡ್ತೀಯಾ ಅಂತ ಒಂದು ಸೆಕೆಂಡ್ ತನ್ನ ಹಣೆಯನ್ನ ತಿಕ್ಕೊಂಡವನು ಮತ್ತೆ ಅವಳ ಕೆನ್ನೆ ಮೇಲೆ ಕೈ ಇಟ್ಟು, ಇಲ್ಲಿ ನೋಡು ಆದ್ಯ, ನಿನ್ನ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ. ನೀನು ಅದನ್ನ ಅರ್ಥ ಮಾಡಿಕೊಳ್ಳದೆ ನನ್ನನ್ನ ಕೋಪ ಮಾಡಿಕೊಳ್ಳೋ ಹಾಗೆ ಮಾಡ್ತೀಯ ನೋಡು. ಒಬ್ಬ ಗಂಡನಾಗಿ ನಿನ್ನ ಮೇಲೆ ನನಗೆ ಎಲ್ಲಾ ಹಕ್ಕುಗಳು ಇವೆ ಆದ್ಯ. ನಿನಗೆ ಇಷ್ಟ ಇಲ್ಲದೆ ಇರೋದ್ರಿಂದಲೇ ನಿನಗೆ ಏನೋ ಒಂದು ರೀತಿ ಅನ್ನಿಸ್ತಿದೆ. ನೀನು ಮೊದಲು ನನ್ನನ್ನ ನಿನ್ನ ಗಂಡ ಅಂತ ಒಪ್ಪಿಕೊಳ್ಳೋ ದಾರಿ ನೋಡು. ಈ ಜನ್ಮದಲ್ಲಿ ನಾನು ನಿನಗೆ, ನೀನು ನನಗೆ, ಅದನ್ನ ಯಾರಿಂದಲೂ ಬದಲಾಯಿಸೋಕೆ ಆಗಲ್ಲ. ನಿನಗೆ ಚಂದದ ಒಂದು ಮಗು ಇದೆ, ಅವನನ್ನ ನಾವಿಬ್ಬರೂ ಚೆನ್ನಾಗಿ ಬೆಳೆಸೋಣ. ನೀನು ನಿನ್ನ ಮನಸ್ಸನ್ನ ಬದಲಾಯಿಸಿಕೊಳ್ಳೋಕೆ ನೋಡು ಅಂತ ಹೇಳಿದ ಅಭಿನವ್. ಈಗ ಫಾಸ್ಟ್ ಆಗಿ ಅವನ ಕೈಯನ್ನ ತಳ್ಬಿಟ್ಟು, ನಿನಗೆ ಬೇಕಾಗಿರೋದು ನನ್ನ ದೇಹ, ಅದನ್ನ ತಗೊಂಡಿಯಲ್ಲ, ಅಷ್ಟೇ, ಅಷ್ಟಕ್ಕೆ ಮುಗಿಸು. ಈ ಪ್ರೀತಿ ಅಕ್ಕರೆ ಏನು, ದಯವಿಟ್ಟು ನನ್ನ ಬಳಿ ಮಾತಾಡಬೇಡ.
ನಿನ್ನ ಆಸೆನ ತೀರಿಸಿಕೊಳ್ಳೋಕೆ ನಾನು ನಿನಗೆ ಬೇಕು. ಈಗಲೂ ನನಗೆ ಇಷ್ಟ ಇಲ್ದೇನೆ ನನ್ನನ್ನ ಬಳಸಿಕೊಳ್ತಿದೀಯಾ? ಇಲ್ಲಿ ನೋಡು, ಯಾವಾಗಲೂ ನನ್ನ ಇಷ್ಟ ಇಲ್ದೆ ಮಾತ್ರ ನಾನು ನಿನಗೆ ಸಿಗ್ತೀನಿ. ನನ್ನ ಇಷ್ಟದೊಂದಿಗೆ ಒಂದು ದಿನವೂ ನೀನು ನನ್ನನ್ನ ಮುಟ್ಟೋಕೆ ಆಗಲ್ಲ. ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಈಗಲೂ ಅವಳು ಒತ್ತಿ ಒತ್ತಿ ಹೇಳ್ತಾ ಅಳ್ತಿದ್ಲು. ಅವಳ ಮಾತನ್ನ ಕೇಳಿ ಮೆಲ್ಲಗೆ ನಕ್ಕವನು, ನೀನು ತುಂಬಾ ಮಕ್ಕಳ ಹಾಗೆ ಮಾತಾಡ್ತಿದೀಯಾ ಆದ್ಯ? ವಾಸ್ತವವನ್ನ ಅರ್ಥ ಮಾಡ್ಕೋ. ನೀನು ಹಿಡಿದ ಮೊಲಕ್ಕೆ 3 ಕಾಲು ಅಂತ ಹಠ ಹಿಡಿಬೇಡ. ನೀನು ಏನು ಬೇಕಾದರೂ ಮಾತಾಡು, ಎಷ್ಟು ಬೇಕಾದರೂ ಅಳು. ಆದರೆ ಒಬ್ಬ ಗಂಡನಾಗಿ ನಿನ್ನ ಬಳಿ ನನಗಿರೋ ಹಕ್ಕನ್ನ ಖಂಡಿತ ನಾನು ತೆಗೆದುಕೊಳ್ತೀನಿ. ಇನ್ನು ನಿನ್ನ ಹತ್ರ ಅನುಮತಿ ಕೇಳಬೇಕು ಅಂತ ನನಗೆ ಯಾವುದೇ ಅವಶ್ಯಕತೆ ಇಲ್ಲ. ನೀನಾಗಿ ನೀನು ನಿನ್ನ ಮನಸ್ಸನ್ನ ಬದಲಾಯಿಸಿಕೊಂಡ್ರೆ ಸಂತೋಷದ ಜೀವನ ನಿನಗಾಗಿ ಇದೆ. ಅದನ್ನ ಬಿಟ್ಟು ಈಗ ಮಾತಾಡ್ತಿರೋ ಹಾಗೆ ಯಾವಾಗಲೂ ಮಾತಾಡ್ತಾನೆ ಇದ್ರೆ ನೀನು ಆಯಸ್ಸು ಪೂರ್ತಿ ಮಾತಾಡ್ತಾಲೇ ಇರಬೇಕು, ಬೇರೆ ದಾರಿ ಇಲ್ಲ. ನನ್ನಿಂದ ನಿನ್ನನ್ನ ಹಾಗೆಲ್ಲ ಬಿಡೋಕೆ ಆಗಲ್ಲ ಆದ್ಯ ಅಂದವನು. ಸರಿ, ಸ್ವಲ್ಪ ಹೊತ್ತಿನಲ್ಲಿ ಆದಿ ಏಳ್ತಾನೆ. ನೀನು ಅವನಿಗೆ ಹಾಲು ಕೊಡಬೇಕು, ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿ ಹಾಸಿಗೆ ಮೇಲೆ ಮಲಗಿದ ಅಭಿನವ್. ಈ ಪರದೇಶಿ ಮನಸಾಕ್ಷಿ ಇಲ್ಲದೆ ಮಾತಾಡ್ತಾನಲ್ಲ, ನಾನು ಅವನಿಗೆ ಯಾವಾಗ್ಲೂ ಗುಲಾಮಳೇನಾ ಅಂತ ಮನಸ್ಸಿನಲ್ಲೇ ಗೊಣಗಿಕೊಂಡವಳು ಬ್ಲ್ಯಾಂಕೆಟ್ ಹೊತ್ಕೊಂಡೇ ಒಳಗಡೆ ಹೋಗಿ ಬಿಸಿನೀರಿನಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡಳು. ದೇವರೇ, ಇವನ ಬಳಿ ನನ್ನನ್ನ ಸಿಕ್ಕಿಸಿ ನೀನು ತಮಾಷೆ ನೋಡ್ತಿದೀಯಾ? ಖಂಡಿತ ಇವನನ್ನ ಬಿಟ್ಟು ನಾನು ಎಸ್ಕೇಪ್ ಆಗ್ತೀನಿ ಅಂತ ಆಗಲೂ ಕೂಡ ಯೋಚಿಸಿದ್ಲು. ಅದರ ನಂತರ ಸ್ವಲ್ಪ ಹೊತ್ತಿನಲ್ಲೇ ಅವಳಿಗೆ ಅರ್ಥವಾಯಿತು, ನನ್ನಿಂದ ಇವನನ್ನ ಬಿಟ್ಟು ತಪ್ಪಿಸಿಕೊಳ್ಳೋಕೆ ಆಗಲ್ಲ, ನನ್ನಿಂದ ಒಪ್ಪಿಕೊಳ್ಳೋಕು ಕೂಡ ಆಗ್ತಿಲ್ಲ, ಏನು ಮಾಡೋದು ಅಂತ ಅಳ್ತಾ ಹಾಗೆ ಮಲಗಿದ್ಲು ಆದ್ಯ. ಈಗ ಅವಳಿಗೆ ಮಗುವಿನ ಅಳು ಕೇಳಿಸ್ತು. ಅಯ್ಯೋ, ನನ್ನ ಪುಟ್ಟ ಮಗ ಎದ್ದುಬಿಟ್ಟ ಅಂತ ಫಾಸ್ಟ್ ಆಗಿ ಸ್ನಾನ ಮಾಡಿದ್ಲು ಆದ್ಯ. ಅಷ್ಟರೊಳಗೆ ಮಗುವಿನ ಅಳು ಕೂಡ ನಿಂತಿತ್ತು. ಏನಿದು, ಮಗುವಿನ ಅಳು ನಿಂತಿದೆ ಅಂತ ಫಾಸ್ಟ್ ಆಗಿ ತನ್ನ ಬಟ್ಟೆಗಳನ್ನ ಬದಲಾಯಿಸಿಕೊಂಡು ಹೊರಗಡೆಗೆ ಬಂದು ನೋಡಿದ್ರೆ ಅಭಿನವ್ ಮಗು ಜೊತೆಗೆ ಆಟ ಆಡುತ್ತಿದ್ದ. ಈಗ ಅವಳನ್ನ ನೋಡಿದ ಅಭಿನವ್, ಇಲ್ ನೋಡು ಮಗನೇ, ನಿನ್ನ ಅಮ್ಮ ಬಂದಿದ್ದಾಳೆ ಅಂತ ಮಗುನ ಅವಳ ಕೈಗೆ ಕೊಟ್ಟು ಪಕ್ಕಕ್ಕೆ ತಿರುಗಿ ಮಲ್ಕೊಂಡ ಅಭಿನವ್. ಅಳುತ್ತಲೇ ತನ್ನ ಮಗುವಿಗೆ ಹಾಲು ಕುಡಿಸಿದವಳು ಈಗ ಮಗುವನ್ನ ತೊಟ್ಟಿಲನಲ್ಲಿ ಮಲಗಿಸದೆ ತಾನೇ ಹತ್ತಿರವೇ ಮಲಗಿಸಿಕೊಂಡಳು. ಮಾರನೇ ದಿನ ಬೆಳಗ್ಗೆ ಎಂದಿನಂತೆ ಎದ್ದು ಅಡುಗೆ ಮಾಡಿ ಮುಗಿಸಿ ಮತ್ತೆ ತನ್ನ ರೂಮಿಗೆ ಹೋದಳು. ಇಲ್ಲಿ ನೋಡಿ, ನನಗೆ ನಿಮ್ಮ ಜೊತೆಗೆ ಸೇರಿ ಬದುಕೋಕೆ ಇಷ್ಟ ಇಲ್ಲ. ಪ್ಲೀಸ್ ನನಗೆ ಡಿವೋರ್ಸ್ ಕೊಡಿ, ನನ್ನನ್ನ ಬಿಟ್ಟು ಬಿಡಿ, ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಪ್ಲೀಸ್ ಅಂತ ಕೇಳ್ಕೊಂಡಳು ಆದ್ಯ. ಅವಳ ಮಾತುಗಳನ್ನೆಲ್ಲ ತಾಳ್ಮೆಯಿಂದ ಕೇಳಿದವನು ಅವಳು ಮಾತಾಡಿ ಮುಗಿಸಿದ ನಂತರ, ಏನ್ ಮಗನೇ, ನಿನ್ನ ಅಮ್ಮ ಡಿವೋರ್ಸ್ ಕೇಳ್ತಿದ್ದಾಳೆ, ಏನ್ ಮಾಡೋಣ ಅಂತ ಮಗುವಿನ ಬಳಿ ಮಾತಾಡಿದವನು, ಸರಿ ನಿನ್ನ ಅಮ್ಮನಿಗೆ ಡಿವೋರ್ಸ್ ಕೊಡೋಣ ಅಂದ. ಈಗ ಆದ್ಯ ಕಡೆಗೆ ನೋಡಿ, ಓಕೆ ಆದ್ಯ, ನಿನಗೆ ನಾನು ಡಿವೋರ್ಸ್ ಕೊಡ್ತೀನಿ, ಆದರೆ ನೀನು ನನಗೆ ನನ್ನ ಮಗನನ್ನ ಕೊಡಬೇಕು, ಓಕೆನಾ ಅಂದ ಅಭಿನವ್. ಏನಿದು, ನನ್ನ ಮಗನನ್ನ ಕೊಡಬೇಕಾ? ನನಗೇನು ನೀನು ಕೊಡಬೇಡ, ನಿನ್ನ ಜೊತೆನೇ ಇರ್ತೀನಿ ಅಂದವಳು. ಈಗ ಮಗುವನ್ನ ಅವನಿಂದ ಕಿತ್ಕೊಂಡು ಅಳ್ತಾ ಹೋಗಿ ಬೆಡ್ ಮೇಲೆ ಮಲಗಿದ್ಲು. ಅವಳ ಹತ್ತಿರಕ್ಕೆ ಹೋದ ಅಭಿನವ್ ಮೆಲ್ಲಗೆ ಅವಳ ತಲೆಯನ್ನ ನೇವರಿಸ್ತಾ, ಇಲ್ಲ ನೋಡು ಆದ್ಯ, ನೀನು ನನ್ನನ್ನ ಒಪ್ಪಿಕೊಳ್ಳಲೇಬೇಕು, ಅದೇ ನಿನಗೆ ಒಳ್ಳೆದು ಅಂತ ಆಜ್ಞೆಯ ರೀತಿ ಹೇಳಿದವನು. ಓಕೆ, ಇವತ್ತು ನಿನ್ನ ಒಪ್ಪಿಗೆ ಜೊತೆಗೆ ನೀನು ನನಗೆ ಬೇಕು, ರೆಡಿಯಾಗಿರು ಅಂತ ಹೇಳಿ ಹೋದ ಅಭಿನವ್. ಮತ್ತೆ ಅಂದು ಸಂಜೆ ಮನೆಗೆ ಬಂದ ಅವನು. ಆದರೆ ಮನೆಯಲ್ಲೆಲ್ಲೂ ಆದ್ಯ ಇರಲಿಲ್ಲ. ಆಘಾತದಲ್ಲಿ ಅಭಿನವ್, ನನ್ನನ್ನ ಮೋಸ ಮಾಡಿ ನೀನು ಎಲ್ಲೂ ತಪ್ಪಿಸಿಕೊಂಡು ಹೋಗೋಕೆ ಆಗಲ್ಲ ಆದ್ಯ ಅಂತ ಅನ್ಕೊಂಡವನು. ಈಗ ಅವಳ ಮೇಲಿದ್ದ ಪ್ರೀತಿ ಸ್ವಲ್ಪ ಮರೆಯಾಗಿ ಕೋಪವೇ ಮೇಲುಗೈ ಸಾಧಿಸಿತ್ತು ಅವನಿಗೆ. ಫಾಸ್ಟ್ ಆಗಿ ಅವಳನ್ನ ಹುಡುಕೋಕೆ ಹೊರಟ ಅಭಿನವ್ ಅಷ್ಟರಲ್ಲಿ ಆದ್ಯನೇ ಮಗುವಿನ ಜೊತೆಗೆ ಒಂದು ಆಟೋದಲ್ಲಿ ಬಂದು ಇಳಿದ್ಲು. ಈಗ ಅವಳನ್ನ ನೋಡಿ ಕಾರಿನಿಂದ ಕೆಳಗಡೆ ಇಳಿದು ಆದ್ಯಾಳನ್ನ ನೋಡಿದ ಅಭಿನವ್. ಅವಳು ಮೆಲ್ಲನೆಯ ನಗುವಿನೊಂದಿಗೆ ಅವನನ್ನ ದಾಟಿ ಮುಂದೆ ಹೋದಳು. ಅವಳ ಬಿಹೇವಿಯರ್ ಅರ್ಥವಾಗದೆ ಅವಳನ್ನೇ ನೋಡಿದ ಅಭಿನವ್. ಅವಳ ಆ ನಗುವಿಗೆ ಅಭಿನವ್ ಅಲ್ಲಿಯೇ ಮೈ ಮರೆತು ನಿಂತು ಹೋದ. ಮೊದಲ ಸಲ ಅವಳನ್ನ ಅವಳ ಅಪ್ಪನ ಜೊತೆಗೆ ನೋಡಿದಾಗ ಇಂತಹ ನಗು ನೋಡಿದ್ದ ಅವನು. ಆಮೇಲೆ ಇವತ್ತಿನವರೆಗೂ ಅವಳ ಮುಖದಲ್ಲಿ ಅಂತಹ ನಗು ಬಂದೇ ಇರಲಿಲ್ಲ. 5 ನಿಮಿಷದ ನಂತರ ಹೆಚ್ಚೆತ್ತವನು ಫಾಸ್ಟ್ ಆಗಿ ಮನೆ ಒಳಗಡೆ ಹೋದ. ಆದ್ಯ ಆಗ ಮಗುನ ಸೋಫಾ ಮೇಲೆ ಮಲಗಿಸಿ ಆಟ ಆಡಿಸ್ತಿದ್ಲು. ಅವಳ ಹತ್ತಿರಕ್ಕೆ ಹೋಗಿ ಕೂತವನು. ಆದ್ಯ, ಏನಾಯ್ತು, ಎಲ್ಲಿಗೆ ಹೋಗಿದ್ದೆ ನೀನು? ಕಾಣಿಸದೇ ಇದ್ದಾಗ ನಾನು ತುಂಬಾ ಗಾಬರಿ ಪಟ್ಟೆ ಗೊತ್ತಾ ಅಂತ ಆತಂಕದಿಂದ ಮಾತಾಡಿದ. ಮಗುನ ಎತ್ಕೊಂಡು ಏನಾದ್ರೂ ಓಡಿ ಹೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ರಾ? ಹಾಗೆಲ್ಲ ಏನು ಹೋಗಲ್ಲ. ಎಲ್ಲಿಗೆ ಹೋದ್ರೂ ನಿಮ್ಮಿಂದ ತಪ್ಪಿಸಿಕೊಳ್ಳೋಕೆ ನನ್ನಿಂದ ಹೇಗೆ ಸಾಧ್ಯ? ನಾನು ನಿಮ್ಮ ಗುಲಾಮಳು ಅಂತ ನೀವು ನಿರ್ಧಾರ ಮಾಡಿದ್ದೀರಾ ಅಲ್ವಾ ಅಂತ ನಗುತ್ತಲೇ ಹೇಳಿದ್ಲು ಆದ್ಯ.
ಏನ್ ಮಾತಾಡ್ತಿದೀಯ ಆದ್ಯ, ನೀನು ಗುಲಾಮಳು ಅಂತ ನಾನು ಯಾವಾಗ ಹೇಳಿದೆ ಅಂತ ಗಾಬರಿಯಿಂದ ಕೇಳಿದ ಅಭಿನವ್. ಅದೇ ತಾನೇ ರಾತ್ರಿ ನನಗೆ ಇಷ್ಟ ಇಲ್ದಿದ್ರೂ ನನ್ನ ಜೊತೆಗೆ ಹಾಗೆಲ್ಲ ನಡ್ಕೊಂಡ್ರಿ ಅಲ್ವಾ? ನಿಮ್ಮನ್ನ ಮೀರಿ ನನಗೆ ಏನು ಮಾಡೋಕೆ ಆಗ್ತಿಲ್ಲ. ನಿಮಗೆ ನಿಮ್ಮ ಅವಶ್ಯಕತೆ ಮಾತ್ರ ಮುಖ್ಯ, ನನ್ನ ಮನಸ್ಸಿನ ಬಗ್ಗೆ ಆಸೆಗಳ ಬಗ್ಗೆ ನಿಮಗೆ ಚಿಂತೆಯೇ ಇಲ್ಲ. ನಿಮ್ಮನ್ನ ಎದುರಿಸಿ ಫೈಟ್ ಮಾಡೋ ಶಕ್ತಿ ನನಗಿಲ್ಲ, ಅದಕ್ಕೆ ನನ್ನನ್ನ ನಾನೇ ಗುಲಾಮಳು ಅಂತ ಒಪ್ಪಿಕೊಂಡೆ. ನೀವು ಯಾವಾಗ ಕರೆದ್ರೂ ಬಂದು ನಿಮ್ಮ ಹತ್ರ ಮಲ್ಕೊಳ್ತೀನಿ, ನೀವು ಹೇಳಿದ್ದನ್ನೆಲ್ಲ ಮಾಡ್ತೀನಿ, ನಿಮ್ಮನ್ನ ಎದುರಿಸಿ ಒಂದು ಮಾತು ಕೂಡ ಮಾತಾಡಲ್ಲ ಅಂತ ಹೇಳುವಾಗ ನಗ್ತಾ ಇದ್ದರೂ ಅವಳ ಕಣ್ಣಲ್ಲಿ ಕಣ್ಣೀರಿತ್ತು. ಆದ್ಯ, ಏನೇನೋ ಮಾತಾಡ್ತಿದೀಯಾ ನೀನು, ಈಗ ಎಲ್ಲಿಗೆ ಹೋಗಿ ಬಂದೆ ಅಂತ ಕೇಳಿದ ಅಭಿನವ್. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನನ್ನ ಮನಸ್ಸು ಬದಲಾಗಲಿ ಅಂತ ಬೇಡಿಕೊಂಡು ಬಂದೆ. ಈ ಗುಲಾಮಗಿರಿಯನ್ನ ಪೂರ್ತಿಯಾಗಿ ಒಪ್ಪಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡೆ. ನನ್ನ ಕಣ್ಣ ಮುಂದೆಯೇ ನನ್ನ ಅಪ್ಪ ನನ್ನ ಪರಿಸ್ಥಿತಿ ನೋಡಿ ನೊಂದು ಸತ್ತು ಹೋದ್ರೂ ಅದನ್ನೆಲ್ಲ ಬೇಗ ಮರಿಬೇಕು. ಎಲ್ಲವನ್ನ ಮರೆತು ನನ್ನ ಅಪ್ಪನ ಸಾವಿಗೆ ಕಾರಣವಾದ ನಿಮ್ಮ ಜೊತೆಗೆ ನಾನು ಖುಷಿಯಾಗಿ ಬಾಳಬೇಕು ಅಂತ ಬೇಡಿಕೊಂಡು ಬಂದೆ ಅಂತ ಗಟ್ಟಿಯಾಗಿ ಒತ್ತಿ ಒತ್ತಿ ಹೇಳಿದ್ಲು ಆದ್ಯ. ಇಷ್ಟೊತ್ತು ಆದ್ಯ ಮಾತುಗಳನ್ನ ಕೇಳಿದ ಅಭಿನವ್ ಈಗ ಬಲವಾಗಿ ಅವಳ ಕೆನ್ನೆಗೆ ಹೊಡೆದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.